ನಮ್ಮ ಮೇಕೆ ಸಾಕಾಣಿಕೆಯ ಜರ್ನಿಯ 2ನೇ ಭಾಗವಾಗಿ ನಾವೊಂದು ಬೀಟಲ್ ಮೇಕೆ, ಗಬ್ಬದ ಮೇಕೆನ ತೆಗೆದುಕೊಂಡು ಬಂದು ಹುಣಸೂರು ಹತ್ರ ಫಾರ್ಮ್ ಇತ್ತು. ನಾವು ಅಲ್ಲಿಂದ ತೆಗೆದುಕೊಂಡು ಬಂದು ಅವ್ರು ಹೇಳಿದ್ರು 1 ಅಥವಾ 1.5 ತಿಂಗಳೊಳಗಡೆ ಮರಿ ಹಾಕುತ್ತೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಇದನ್ನೇ ಆರ್ಡ್ನೇ ಬುಕ್ ಮಾಡೋದು. ಇದು 6 ಹಲ್ಲಾಗಿತ್ತು. 6 ಹಲ್ಲು ಅಂದರೆ ಆಲ್ಮೋಸ್ಟು 2ರಿಂದ 3 ಲ್ಯಾಕ್ಟೇಷನ್ ಮುಗಿದೋಗಿತ್ತು. ಆನಂತರ ಇನ್ನೊಂದು ಮರಿ ಬೇರೆ ಇತ್ತು. ಈ ಮರಿ ಹುಟ್ಟಿ 5 ದಿನ ಆಗಿತ್ತು. ಅದರ ತಾಯಿ ತೀರ್ಕೊಂಡಿತ್ತು. ಓನರ್ ಹೇಳಿದ್ರು ತಗೊಂಡು ಸಾಕೊಳ್ಳೋರು ಸಾಕೊಳ್ಳಿ ಸ್ವಾಮಿ, ಕೆ ಜಿಗೆ 1200 ರೂಪಾಯಿ ಥರ ಅಂದರು. 5.5 kg ಇತ್ತು ವೆಯ್ಟು. ಆಯಿತು ಸರ್ ಅಂಥೇಳಿ ನಾವು ತೆಗೆದುಕೊಂಡು ಬಂದು, ಮತ್ತು ನಾವು ಇದ್ರ ಜೊತೆಗೆ ಒಂದು ನಾಟಿ ಮೇಕೆ ಇರಲಿ ಅಂತ ಹೇಳಿ ಒಂದು ಗಬ್ಬದ ಮೇಕೆ ತರಲಿಕ್ಕೆ ಅಂತ ಹೋದೋ. ಅದೇನೋ ನಮ್ಮ ಅದೃಷ್ಟಕ್ಕೆ ಚೆನ್ನಾಗಿ ಅದು ಮರಿ ಹಾಕಿರೋ ಮೇಕೆನೇ ಇತ್ತು. 2 ಮರಿ ಹಾಕಿತ್ತು, ಹೆಣ್ಣು ಮರಿಗಳು. ಇದನ್ನೇ ತಗೊಂಡೋಗಿ ಅಂತ ಅಂದರು. ನಮ್ಮ ಫ್ರೆಂಡ್ ಬೇರೆ ಜೊತೆಲಿದ್ದರು, ಅವರು ವ್ಯಾಪಾರ ಮಾಡಿ ಕೊಡಿಸಿದ್ರು. ನಾವು ಮೊದಲೇ ತಂದಿದ್ದಂಥ ಮೀಟಲ್ ಗಬ್ಬದ ಮೇಕೆಯಿಂದ ಒಂದೇ ಒಂದು ಹೆಣ್ಣು ಮೇಕೆ ಹುಟ್ಟಿತು. ಆ ಹುಟ್ಟಿದ ಮೇಕೆನೇ 4.5 kg ಇತ್ತು. ನೋಡಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಹೆಣ್ಣು ಮೇಕೆ. ಅದು 5 ದಿನಕ್ಕೆಲ್ಲ ಓಡಾಡಲಿಕ್ಕೆ ಶುರುವಾಯಿತು. ನಾನು ಇರಲಿ ಯಾವುದಕ್ಕೂ ಮನೇಲಿ ಅಂದ್ಬಿಟ್ಟು ಒಂದು ಸ್ಕೇಲ್ ತೊಗೊಂಡು ಬಂದಿದ್ದೆ. ಆ ಸ್ಕೇಲಲ್ಲಿ ತೂಕ ಹಾಕಿದ್ದೆ. ಮತ್ತು ಹಿಂದಿನ ಸಲ ತಂದಂಥ 1 ತಿಂಗಳಿಂದ ಮೇಕೆ, ಆ ಮರಿನೂ ಕೂಡ ಒಂದು 2-3 kg ದಪ್ಪ ಆಗಿತ್ತು, ತಬ್ಲಿ ಮರಿ. ಅದಕ್ಕೆ ಮನೇಲೇ ಹಾಲು ಕೊಟ್ಕೊಂಡು, ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಬಿಸಿ ಮಾಡಿ ಒಂದು ಟೆಂಪ್ರೇಚರಲ್ಲಿ ಕುಡಿಸ್ತಾ ಹೋಗ್ತು. ಅದಾದಮೇಲೆ ತಿಂಗಳುಗಳು ಕಳೆದಂಗೆ ಕೆಂದು ಮೇಕೆನೂ ಕೂಡ ಹೀಟಿಗೆ ಬಂತು. ಮನೇಲೇ ಇದ್ದಂತಹ ಒಂದು ಹೋತದಿಂದ ನಾವು ಕ್ರಾಸಿಂಗ್ ಕೊಡಿಸ್ತು. ಅದರಿಂದ ಕೆಂದು ಮರಿಗಳು ಹುಟ್ಕೊಂಡು ಒಟ್ಟು ಟೋಟಲಾಗಿ ನಮಗೆ 9 ಮೇಕೆಗಳು ಆಗೋಯ್ತು. ಆಮೇಲೆ ಮರಿಗಳು ಸ್ವಲ್ಪ ಜಾಸ್ತಿ ಆದಮೇಲೆ ಜಾಗಕ್ಕೆ ಸ್ವಲ್ಪ ಸಾಲ್ಟೇಜ್ ಆಯಿತು. ಆವಾಗೇನು ಮಾಡಿದ್ವು, ಮತ್ತೆ ನಾವು 6x6 ಅಡಿ ಅಗಲ ಜಾಗನ ನಾವು ಎಕ್ಸ್ಟೆಂಡ್ ಮಾಡಬೇಕಾಯಿತು. ಅದನ್ನು ನಾವೇ ಮಾಡಿದ್ವು. ಯಾರಿಗೂ ಲೇಬರ್ ಏನು ಕೊಡಲಿಲ್ಲ. ನಮ್ಮ ಹತ್ರನೇ ಟೂಲ್ಸ್ ಎಲ್ಲ ಇರೋದ್ರಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.